ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೂ ವಿಡಿಯೋನ ಕೊನೆಯವರೆಗೆ ನೋಡಿ, ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ 24 ಜನವರಿ ಶುಕ್ರವಾರದ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಈಗ ನಿಫ್ಟಿ ತನ್ನ ಎಕ್ಸ್ಪೈರಿನಲ್ಲಿ 23 ಜನವರಿನಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು. ಸೊ ಅರೌಂಡ್ 50 ಪಾಯಿಂಟ್ಸ್ ನಿಫ್ಟಿ ಪ್ಲಸ್ ಅಲ್ಲಿ ಕ್ಲೋಸ್ ಆದ್ರೆ ಬ್ಯಾಂಕ್ ನಿಫ್ಟಿ 135 ಪಾಯಿಂಟ್ಸ್. ಸೊ ಬ್ಯಾಂಕ್ ನಿಫ್ಟಿ 135 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ ನಿಫ್ಟಿ 50 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಮೋರ್ ದೆನ್ 1%. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ನಾವು ನೋಡಿದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇದು 259 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆಯ್ತು. ನಿಯರ್ಲಿ 2.17% ಅಷ್ಟು ಪಾಸಿಟಿವ್ ಆಗಿ. ಸೊ ಇದನ್ನ ನೋಡ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಪಾಸಿಟಿವಿಟಿ ಬಂದಿದೆನಾ, ಅಥವಾ ಇದು ಏನಾದರೂ ಜಸ್ಟ್ 1 or 2 days ರಿಕವರಿನಾ ಅಂತ ನಾವು ನೋಡ್ಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಈಗ ಮಾರ್ಕೆಟ್ ಸೆಂಟಿಮೆಂಟ್ ಆಕ್ಚುಲಿ ಹೇಗಿದೆ ಅಂತ ನೋಡೋಣ. ಮೊದಲೇದಾಗಿ ನಾವು ಇವತ್ತಿನ ಕ್ಲೋಸಿಂಗ್ ಕಡೆ ಹೋದ್ರೆ, ಇಲ್ಲಿ ನಾವು ಬಂದಿದ್ದೀವಿ NSE ವೆಬ್ಸೈಟ್ ಅಲ್ಲಿ. ಇಲ್ಲಿ ನಾವು ನೋಡ್ಬೋದು ಟೋಟಲ್ 2888 ಸ್ಟಾಕ್ಸ್ ಅಲ್ಲಿ 1575 ಸ್ಟಾಕ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದ್ರೆ 1236 ಸ್ಟಾಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ. 77 ಸ್ಟಾಕ್ಸ್ ಅಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಇನ್ನು 52 ವೀಕ್ಸ್ ಹೈಯಲ್ಲಿ 18 ಸ್ಟಾಕ್ಸ್ ಇದ್ರೆ 52 ವೀಕ್ಸ್ ಲೋನಲ್ಲಿ 81 ಸ್ಟಾಕ್ಸ್ ಇದಾವೆ. ಸೊ ಇಲ್ಲಿ ಅಪ್ಪರ್ ಸರ್ಕ್ಯೂಟ್ ಆಗಿರೋದು 78 ಸ್ಟಾಕ್ಸ್ ಆದ್ರೆ ಲೋವರ್ ಸರ್ಕ್ಯೂಟ್ಸ್ 79 ಸ್ಟಾಕ್ಸ್ ಇದಾವೆ. ಸೊ ಈ ಡೇಟಾನ ನೋಡ್ತಾ ಇದ್ರೆ ಇದು ಸದ್ಯಕ್ಕೆ ನ್ಯೂಟ್ರಲ್ ಆಗಿ ಕಾಣ್ತಾ ಇದೆ. ಇನ್ನು ಇವತ್ತಿನ ಟಾಪ್ ಗೇನರ್ಸ್ ನಾನು ನೋಡಿದ್ರೆ, ಟಾಪ್ ಗೇನರ್ಸ್ ಅಲ್ಟ್ರಾಟೆಕ್ ಸಿಮೆಂಟ್, ಗ್ರಾಸಿಮ್ ಇದೆ. ಸೊ ಇಲ್ಲಿ ಸಿಮೆಂಟ್ ಸ್ಟಾಕ್ಸ್ ಅಲ್ಲಿ ಒಳ್ಳೆ ಮೂಮೆಂಟಮ್ ಬಂದಿದೆ. ಹಾಗೂ ವಿಪ್ರೋ 3rd ನಂಬರ್ ಅಲ್ಲಿ ಇದ್ರೆ, ಶ್ರೀರಾಮ್ ಫೈನಾನ್ಸ್, ಸನ್ಫಾರ್ಮ್. ಸೊ ಸಿಮೆಂಟ್ ಸ್ಟಾಕ್ ಅಲ್ಲದೆ IT, ಫೈನಾನ್ಸ್ ಹಾಗೂ ಫಾರ್ಮಾ ಸ್ಟಾಕ್ಸ್ ಅಲ್ಲೂ ಟಾಪ್ ಗೇನರ್ಸ್ ಇದ್ದಾರೆ. ಇನ್ನು ಟಾಪ್ ಲೂಸರ್ಸ್ ಅಲ್ಲಿ BPCL, ಕೋಟಕ್ ಬ್ಯಾಂಕ್, HCL ಟೆಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ರಿಲಯನ್ಸ್ ಇದಾವೆ. ಆದ್ರೆ ಟಾಪ್ ಲೂಸರ್ ಅಲ್ಲಿ ಮ್ಯಾಕ್ಸಿಮಮ್ ಲಾಸ್ 2.14% ಬಂದಿದೆ. ಅದೇ ನಾವು ಟಾಪ್ ಗೇನರ್ ಅಲ್ಲಿ ಇಲ್ಲಿ ನೋಡಿದ್ರೆ 6%, 2.96% ವರೆಗೆ ಅಲ್ಟ್ರಾಟೆಕ್ ಸಿಮೆಂಟ್ ಹಾಗೂ ಗ್ರಾಸಿಮ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ. ಸೊ ನಿಫ್ಟಿ ಸೆಂಟಿಮೆಂಟ್ ಸ್ವಲ್ಪ ಬೆಟರ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ನ ಚೆಕ್ ಮಾಡಿದ್ರೆ, ಇದು ನಿನ್ನೆ ದಿನಕ್ಕಿಂತ ಈಗ ಕಡಿಮೆ ಆಗಿ 16.74 ಹತ್ರ ಇದೆ. ಸದ್ಯಕ್ಕೆ ಇನ್ನು ನಾವು ಇದನ್ನ ನೆಗೆಟಿವ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಯಾವಾಗ 15 ಕೆಳಗಡೆ ಬಂದ್ರೆ ಮಾತ್ರನೇ ಅದು ಸ್ವಲ್ಪ ಇಂಡಿಯನ್ ಮಾರ್ಕೆಟ್ಗೆ ಓವರ್ ಆಲ್ ಪಾಸಿಟಿವ್ ಆಗುತ್ತೆ. ಇಲ್ಲ ಅಂತಂದ್ರೆ ಈಗ February 1 ಯೂನಿಯನ್ ಬಜೆಟ್ ಬರೋದಿದೆ. ಅದಕ್ಕಾಗಿ ಮೇ ಬಿ ಇಂಡಿಯಾ ವಿಕ್ಸ್ ಹೈಯರ್ ಲೆವೆಲ್ ಅಲ್ಲೇ ಟ್ರೇಡ್ ಆಗೋ ಚಾನ್ಸಸ್ ಇದೆ. ಮಾರ್ಕೆಟ್ ರಿಕವರಿ ಆದ್ರೆ ಕೂಡ ಇಲ್ಲಿ ಹೆಚ್ಚಿನ ಡಿಪ್ ಬರೋದು ಸದ್ಯಕ್ಕೆ ಕಷ್ಟ ಅನ್ಸುತ್ತೆ. ಸೊ ಎನಿ ಹೌ ಇಂಡಿಯಾ ವಿಕ್ಸ್ ಸದ್ಯಕ್ಕೆ ನಾವು ನ್ಯೂಟ್ರಲ್ ಅಂತ ಇಲ್ಲಿ ಕನ್ಸಿಡರ್ ಮಾಡೋಣ, ನೆಗೆಟಿವ್ ಅಂತ ಬೇಡ. ನೆಗೆಟಿವ್ ಅಂತ ಕನ್ಸಿಡರ್ ಮಾಡೋದು ನಿಫ್ಟಿ ಅಗೇನ್ ತನ್ನ ಲೋವರ್ ಲೆವೆಲ್ ಕಟ್ ಆಗ್ತಿದ್ರೆ, ವಿಕ್ಸ್ ಅಬೋವ್ 18, 19, 20 ಹಾಗೆ ಹೋದ್ರೆ ಅದು ಆಕ್ಚುಲಿ ನೆಗೆಟಿವ್ ಆಗುತ್ತೆ. ಸೊ ಇದನ್ನ ನಾವು ಫಾಲೋ ಮಾಡ್ತಾ ಇರೋಣ. ಇನ್ನು US ಡಾಲರ್ ಇಂಡೆಕ್ಸ್ಗೆ ಬಂದ್ರೆ, ಇದು ನಿನ್ನೆ ದಿನ 108 ಕೆಳಗಡೆ ಹೋಗಿತ್ತು. ಅಗೇನ್ ಈಗ ರಿಕವರಿ ಕಂಡಿದ್ದು ಈ ಕ್ಷಣದಲ್ಲಿ ನಾನು ವಿಡಿಯೋ ಮಾಡೋ ಸಮಯದಲ್ಲಿ 108.4 ಇಂದ ಅಗೇನ್ 108.18ಗೆ ಬಂದಿದೆ. ಸೊ ಇದು ಯಾವ ರೀತಿ ಮುಂದುವರಿಯುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಇದನ್ನ ನಾನು ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ತಗೋತಾ ಇದ್ದೀನಿ 108 ಮೇಲೆ ಇರೋ ಸಲುವಾಗಿ. US 10-year ಬಾಂಡ್ yield ನಿನ್ನೆಗೆ ಕಂಪೇರ್ ಮಾಡಿದ್ರೆ ಅಗೇನ್ ಈಗ ಹೆಚ್ಚಾಗ್ತಾ 4.6 ಹತ್ರ ಹೋಗಿದೆ. ಇದು ಕೂಡ ನಮಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 86.4 ಹತ್ರ ಇದೆ. ಆಕ್ಚುಲಿ ಇದು ಕಳೆದ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗ್ತಾ 86.6 ವರೆಗೆ ಹೋಗಿತ್ತು. ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದಿದೆ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಇನ್ನಷ್ಟು ಕೆಳಗಡೆ ಬಂದ್ರೆ ಅದು ಆಕ್ಚುಲಿ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಇದೇನಾದರೂ ಅಗೇನ್ 86.5 ಮೇಲೆ ಹೋದ್ರೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಮೂಮೆಂಟಮ್ ನಾವು ನೋಡ್ಬೇಕಾಗುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಕೂಡ ಈಗ 80 ಕೆಳಗಡೆನೆ ಬಂದು 78.2 ಹತ್ರ ಇದೆ. ಸೊ ಇದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು US ಮಾರ್ಕೆಟ್ ಕಡೆ ನೋಡಿದ್ರೆ, US ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮೂಮೆಂಟಮ್ ಬಂದ್ರೆ ಕೂಡ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಈಗ ಸದ್ಯಕ್ಕೆ
ರಿಯಾಕ್ಟ್ ಕಾಣ್ತಾ ಇಲ್ಲ. ಆದ್ರೆ ಕೂಡ ನಾವು ಯು ಎಸ್ ಮಾರ್ಕೆಟ್ನ ನೋಡೋದಾದ್ರೆ ಡೌಜನ್ ಫೀಚರ್ಸ್ ಅಲ್ಲಿ ನಿನ್ನೆ ಒಳ್ಳೆ ಮೊಮೆಂಟಮ್ ಬಂದಿತ್ತು, ಇನ್ನು ಹೈಯರ್ ಲೆವೆಲ್ ಅಲ್ಲೇ ಇದೆ. ನಾಸ್ದಾಕ್ ಅಂದ್ರೆ ಯು ಎಸ್ ಐ ಟಿ ಇಂಡೆಕ್ಸ್ ಕೂಡ ಇದು ಪಾಸಿಟಿವ್ ಅಲ್ಲೇ ಇದೆ, 21,800 ಹತ್ರ. ಸೊ ಯು ಎಸ್ ಮಾರ್ಕೆಟ್ ಕಡೆಯಿಂದ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಇಲ್ಲ. ಆದ್ರೆ ಇಲ್ಲಿ ಟ್ರಂಪ್ ತಗೊಳ್ಳೋ ಡಿಸಿಷನ್ಗಳ ಮೇಲೆ ಇಂಡಿಯಾ ಮಾರ್ಕೆಟ್ ಅಲ್ಲದೆ ಗ್ಲೋಬಲ್ ಅದರ್ ಇಕ್ವಿಟಿ ಮಾರ್ಕೆಟ್ ನೆಗೆಟಿವ್ ಆಗಿ ಕಾಣಿಸ್ತಾ ಇದಾವೆ. ಸೊ ಅದನ್ನ ನಾವು ಗಮನಿಸಬಹುದು. ಇನ್ನು ನಾವು ಈಗ ಆಪ್ಷನ್ ಚೈನ್ ಅಲ್ಲಿ ಮಂತ್ ಎಂಡ್ ಎಕ್ಸ್ಪೈರಿ ಆಪ್ಷನ್ ಚೈನ್ ಇಲ್ಲಿ ನಾವು ರೀಡ್ ಮಾಡ್ತಾ ಇದ್ರೆ ಇಲ್ಲಿ ಪುಟ್ ಸೈಡ್ ಅಲ್ಲಿ 38 ಲ್ಯಾಕ್ಸ್ ಇದೆ ಟೋಟಲ್ ಓಪನ್ ಇಂಟ್ರೆಸ್ಟ್, ಕಾಲ್ ಸೈಡ್ ಅಲ್ಲಿ 43 ಲ್ಯಾಕ್ಸ್. ಸೊ ಇನ್ನು ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಈ ಮಂತ್ಲಿ ಎಕ್ಸ್ಪೈರಿನಲ್ಲಿ ನಮ್ಗೆ ನಿಫ್ಟಿ ಲಾಟ್ ಸೈಜ್ 25 ಸಿಗ್ತಾ ಇದಾವೆ. ಸೊ ಏತಕ್ಕಂತಂದ್ರೆ ನವೆಂಬರ್ ಮಂತ್ ಅಲ್ಲಿ ಏನು ಹೊಸ ಪಾಲಿಸಿ ಬಂತು ಲಾಟ್ ಸೈಜ್ 75 ಅಂತ, ಆಗ ಜನವರಿ ಕಾಂಟ್ರಾಕ್ಟ್ ಆಲ್ರೆಡಿ ಓಪನ್ ಆಗಿತ್ತು 25 ಪರ್ ಲಾಟ್. ಸೊ ಅದಕ್ಕಾಗಿ ಇನ್ನು ಇದು ಎಕ್ಸಿಸ್ಟಿಂಗ್ ಆಗಿದೆ. ಸೊ 25 ಲಾಟ್ ಇದೇ ಎಕ್ಸ್ಪೈರಿನಲ್ಲಿ ಕೊನೆಗೊಳ್ಳುತ್ತೆ. ಅದಾದ್ಮೇಲೆ ಎವ್ರಿ ಎಕ್ಸ್ಪೈರಿಗೆ ನಾವು ನಿಫ್ಟಿನಲ್ಲಿ 75 ಪಾಯಿಂಟ್ಸ್ ನ ನೋಡ್ತೀವಿ. ಇನ್ನು ಈ ಆಪ್ಷನ್ ಚೈನ್ ಬಗ್ಗೆ ಹೆಚ್ಚಿನದಾಗಿ ಡೀಟೇಲ್ಸ್ ನ ನೋಡೋದಾದ್ರೆ ಈಗ ಇಲ್ಲಿ ನಿನ್ನೆನೆ 23,000 ಹತ್ರ ಪೊಸಿಷನ್ಸ್ ಇಂದ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ರು. ಇವತ್ತಿನ ದಿನ ಕೂಡ ಸ್ವಲ್ಪ ಇಲ್ಲಿ ಹೊರಗಡೆ ಬಂದಿದ್ದಾರೆ. ಹಾಗೂ ಇಲ್ಲಿ ಇನ್ನು 1,20,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಸೊ ಅವರು ಕೂಡ 23,200 ಮೇಲೆನೆ ನಾಳೆ ನಿಫ್ಟಿ ಒಳಗೆ ಶುರು ಆದ್ರೆ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ತಾರೆ. ಆಗ ನಿಫ್ಟಿನಲ್ಲಿ ಇನ್ನಷ್ಟು ಶಾರ್ಟ್ ಕವರಿಂಗ್ ಬರುತ್ತೆ. ಸೊ ಇಲ್ಲಿ 23,200 ಹತ್ರ 1,66,000 ಏನು ಓಪನ್ ಇಂಟ್ರೆಸ್ಟ್ ಇದಾವೆ, ಇವರು ಕೂಡ ರಿಸ್ಕ್ ಅಲ್ಲಿ ಬರ್ತಾರೆ. ನಿಫ್ಟಿ 23,250 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಅಲ್ಲಿಂದ ನೆಕ್ಸ್ಟ್ ರೆಸಿಸ್ಟೆನ್ಸ್ ಡೈರೆಕ್ಟ್ ಆಗಿ 23,500 ಹತ್ರ ಇದೆ. ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ 2,69,000 ಇದಾವೆ. ಸೊ ಇದು ರೆಸಿಸ್ಟೆನ್ಸ್ ಆಗಿರುತ್ತೆ. ಇನ್ನು ಸಪೋರ್ಟ್ಗೆ ಅಂತ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗಿನ ಅರ್ಧ ಮನಿ ಹತ್ರನೇ 1,62,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ 23,200 ಹತ್ರ. ಅಲ್ಲಿಂದ ಸಪೋರ್ಟ್ 23,000 ಹತ್ರ 2,74,000 ಇಲ್ಲೇ ಬಿಲ್ಟ್ ಆಗಿದಾವೆ. ಸೊ ಈ ಲೆವೆಲ್ಸ್ ಕೂಡ ನಾವು ನೋಟ್ ಮಾಡ್ಕೋಬೇಕು. ಸೊ ಈ ಲೆವೆಲ್ಸ್ ಕೂಡ ಇಟ್ಕೊಂಡು ನಾವು ಈಗ ನಿಫ್ಟಿದು ಆಕ್ಚುಲಿ ಟ್ರೇಡಿಂಗ್ ಅನಲೈಸಿಸ್ ಮಾಡಬೇಕು ಅಂತಂದ್ರೆ, ಸೊ ನಿಫ್ಟಿನಲ್ಲಿ ನಾನೀಗ ಮೊದಲನೇದಾಗಿ ಒನ್ ಡೇ ಕ್ಯಾಂಡಲ್ ಅಲ್ಲಿ ಬರ್ತೀನಿ. ಸೊ ಈಗ ನಾನು ನಿಫ್ಟಿನಲ್ಲಿ ಒನ್ ಡೇ ಕ್ಯಾಂಡಲ್ ಅಲ್ಲಿ ಬಂದಿದ್ದೀನಿ. ನಿಫ್ಟಿ ನಿನ್ನೆ ದಿನದ ಹಾಗೂ ಇವತ್ತಿನ ದಿನದ 2 ದಿನದ ಕ್ಯಾಂಡಲ್ ನೋಡಿದ್ರೆ ಇಲ್ಲಿ ಸ್ವಲ್ಪ ರಿವರ್ಸಲ್ ಬರ್ತಾ ಇದ್ದಾನೆ ಅಂತ ನಮ್ಗೆ ಅನ್ಸೋಕೆ ಶುರು ಆಗುತ್ತೆ. ಏತಕ್ಕಂತಂದ್ರೆ ಇಲ್ಲಿ 21 ಜನವರಿ ಮಂಗಳವಾರದ ಕರೆಕ್ಷನ್ ನಂತರ ಆ ಲೋನ ನಿಫ್ಟಿ ನಿನ್ನೆ ದಿನ ಕೂಡ ಕಟ್ ಮಾಡಲಿಲ್ಲ. ಹಾಗೂ ಇವತ್ತಿನ ದಿನದ ಮೂವ್ಮೆಂಟ್ ನಿನ್ನೆ ಹೈಕ್ಕಿಂತ ಮೇಲೆ ಬಂದು ಕ್ಲೋಸ್ ಆಗಿದೆ. ಹಾಗೂ 10 ಡೇ ಮೂವಿಂಗ್ ಆವರೇಜ್ ಅನ್ನ ಕೂಡ ಇಲ್ಲಿ ನಿಫ್ಟಿ ಟೆಸ್ಟ್ ಮಾಡಿದೆ. ಸೊ ಇಲ್ಲಿಂದ ನಿಫ್ಟಿಗೆ ನೆಕ್ಸ್ಟ್ ಮೂವ್ಮೆಂಟಮ್ ಈ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಅದು 23,250 ಮೇಲೆ ಬರುತ್ತೆ. ಆ ಮೂವ್ಮೆಂಟಮ್ ಅಲ್ಲಿ ನಿಫ್ಟಿ ಕೊನೆಯದಾಗಿ 23,400 ಮೇಲೆ ಹೋದ್ರೆ ಇನ್ನಷ್ಟು ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಕಡೆ ನಾವು ನೋಡ್ಬೇಕಾಗುತ್ತೆ. ಸೊ ನಾವು ಇದನ್ನ 15 ಮಿನಿಟ್ಸ್ಗೆ ಬಂದು ನಾಳೆ ದಿನದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಈಗ ನಾನು 50 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ನಾನು ಇಲ್ಲಿ ಲಾಂಗ್ ತಗೊಳಕ್ಕೆ ನೋಡೋದು ನಿಫ್ಟಿನಲ್ಲಿ 10 ಡೇ ಮೂವಿಂಗ್ ಆವರೇಜ್ ಇದು 23,260 ಹತ್ರ ಬರುತ್ತೆ. ಸೊ ಇದ್ರ ಮೇಲೆ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿ ನ ಟ್ರೈ ಮಾಡ್ಬೋದು. ಲಾಂಗ್ ಪೊಸಿಷನ್ಸ್ ನ ಇದರ ಟಾರ್ಗೆಟ್ ಮೊದಲೇದಾಗಿ 23,430 ಇರುತ್ತೆ. ಸೊ ಇದು ಮೊದಲನೇ ಟಾರ್ಗೆಟ್, ಇದರ 20 ಡೇ ಮೂವಿಂಗ್ ಆವರೇಜ್. ಸೊ ಇದನ್ನ ಕ್ರಾಸ್ ಆದ್ರೆ ನೆಕ್ಸ್ಟ್ ಮೂಮೆಂಟಮ್ ನಿಫ್ಟಿನ ಮೇಲೆ ತನ್ನ 200 ಡೇ ಮೂವಿಂಗ್ ಆವರೇಜ್ 23,600 650 ವರೆಗೆ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿನಲ್ಲಿ ನಾವು 23,260 ಮೇಲೆ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ನಿಫ್ಟಿ ಕೆಳಗಡೆ ನಮಗೆ 23,100 ಏನಾದ್ರೂ ಬ್ರೇಕ್ ಆಯ್ತು ಅಂತಂದ್ರೆ ಇಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ನೋಡ್ಬೋದು. ಇಲ್ಲಿಂದ ಬರೋ ಕರೆಕ್ಷನ್ ಇದು ಈ ಲೆವೆಲ್ ಹತ್ರ ಸಪೋರ್ಟ್ ತಗೋಬಹುದು. ಇದು ಬಂದು 22,980 ಲೆವೆಲ್. ಇನ್ನು ಇದನ್ನು ಕ್ರಾಸ್ ಆಗಿ 22,950 ಕೆಳಗಡೆ ಹೋದ್ರೆ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ 22,800 ವರೆಗೆ ತಗೊಂಡು ಬರುತ್ತೆ. ಸೊ ನಾವು 23,100 ಕೆಳಗಡೆ ಪುಟ್ ಪೊಸಿಷನ್ ತಗೊಳಕ್ಕೆ ಹಾಗೂ 23,260 ಮೇಲೆ ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ ತಗೊಳ್ಳೋದು ಬೇಡ. ಇದನ್ನ ನಾವು ನೋ ಟ್ರೇಡಿಂಗ್ ಝೋನ್ ಅಂತ ಕನ್ಸಿಡರ್ ಮಾಡೋಣ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ಇವತ್ತಿನ ದಿನ ಬ್ಯಾಂಕ್ ನಿಫ್ಟಿನಲ್ಲಿ ಮೊದಲನೇ 15 ನಿಮಿಷ ಬಿಟ್ರೆ ಇಲ್ಲಿ ಒಂದು ಒಳ್ಳೆ ರಿಕವರಿ ಬಂತು. ಆದ್ರೆ
48,900 ಇಂದಾನೆ ಇಲ್ಲಿ ರಿಜೆಕ್ಷನ್ ಕಂಡು ದಿನವೆಲ್ಲ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 48,589 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಲಾಂಗ್ ಪೊಸಿಷನ್ಸ್, ಬ್ಯಾಂಕ್ ನಿಫ್ಟಿನ ನಾವು 49,000 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಹಾಗೂ ಕೆಳಗಡೆ ಬ್ಯಾಂಕ್ ನಿಫ್ಟಿ ಏನಾದ್ರು 48,450 ಕೆಳಗಡೆ ಬಂತು ಅಂತಂದ್ರೆ ಇಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ಕೂಡ ನೋಡೋಣ. ಈ ಮೂಮೆಂಟಮ್ ಬ್ಯಾಂಕ್ ನಿಫ್ಟಿನಲ್ಲಿ 48,100 ಅದನ್ನು ಬ್ರೇಕ್ ಆದ್ರೆ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ 47,700 ಹಾಗೂ 500 ಕಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಈ ಲೆವೆಲ್ಸ್ ಕೂಡ ಇಟ್ಕೊಂಡು ಟ್ರೇಡಿಂಗ್ ಪ್ಲಾನ್ ಮಾಡ್ಬೋದು. ಹಾಗೂ ಫೈನಲ್ ಆಗಿ ನಾವು ಈಗ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಅರೌಂಡ್ 200 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಏನು ಕ್ಲೋಸ್ ಆಯ್ತು. ಸೊ ಇಲ್ಲಿ ಈಗ ಇದರ ಕ್ಲೋಸಿಂಗ್ 12,177 ಹತ್ರ ಬರ್ತಾ ಇದೆ. ಸೊ ಇದರಲ್ಲಿ ನಾವು ನೆಕ್ಸ್ಟ್ ಅಪ್ ಮೂವ್ ನ ಅದು 12,240 ಮೇಲೆ ನೋಡ್ತಾ ಇದ್ದೀವಿ. ಸೊ 12,240 ಮೇಲೆ ಹೋದ್ರೆ ಮಾತ್ರನೇ ಇಲ್ಲಿ ಸಿ ಪೊಸಿಷನ್ಸ್ ಬಗ್ಗೆ ನೋಡ್ಬೋದು. ಇದರ ಮೊದಲನೇ ಟಾರ್ಗೆಟ್ 12,350 ಆಗಿರುತ್ತೆ 20 ಡೇ ಮೂವಿಂಗ್ ಆವರೇಜ್. ಸೊ ಇದನ್ನ ಕ್ರಾಸ್ ಆದ್ರೆ 12,450 ಇಂದ 500 ಲೆವೆಲ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಮೊದಲನೇ ಟಾರ್ಗೆಟ್ 12,350 ಹಾಗೂ ಇನ್ನು ಸೆಕೆಂಡ್ ಟಾರ್ಗೆಟ್ ಅಂದ್ರೆ 12,450 500 ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ವೀಕ್ ಆಗೋದೆ 11,950 ಕೆಳಗಡೆ ಬಂದಾಗ. ಸೊ ಇಲ್ಲಿ ಏನಾದ್ರು ಬ್ರೇಕ್ ಆಗಿ ಕೆಳಗಡೆ ಬರ್ತಿದ್ರೆ ಅಲ್ಲಿ ನೋಡೋಣ. ಸೊ ಈ ಮಧ್ಯದಲ್ಲಿ ಇದ್ರ ಮೇಲೆ ಯಾವುದೇ ಟ್ರೇಡ್ ನ ತಗೊಳ್ಳೋದು ಬೇಡ. ಅದನ್ನ ನಾವು ನೋ ಟ್ರೇಡಿಂಗ್ ಝೋನ್ ಅಂತ ಮಾರ್ಕ್ ಮಾಡ್ಕೊಂಡು ಓನ್ಲಿ 12,250 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಅದು ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.